ಹಾಯ್, ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 51ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಅವಳನ್ನು ಅರಸುತ್ತಾ ಮನೆ ಕಡೆ ಬಂದವನಿಗೆ ಅವಳೆಲ್ಲೂ ಕಾಣಿಸಲಿಲ್ಲ. ಆದರೆ ಮನೆಯ ದೀಪ ಮಾತ್ರ ಹೊತ್ತಿ ಉರಿಯುತ್ತಿತ್ತು. ಇವಳು ಅದೆಲ್ಲಿಗೆ ಹೋಗಿದ್ದಾಳೋ ಸಾಯೋಕ್ಕೆ. ಸಂಜೆ 6 ಗಂಟೆಗೆ ರೆಡಿಯಾಗಿರು, ಬಂದು ಪಿಕ್ ಮಾಡ್ತೀನಂತ ಗಿಣಿಗೆ ಹೇಳಿದ ಹಾಗೆ ಹೇಳಿದ್ದೆ. ಅದಕ್ಕೆ ಹೇಳಿದ್ರು ಅವಳು ರೆಡಿಯಾಗಿ ನಿನಗೆ ಕಾಯ್ತಾ ಇದ್ದಾಳೆ ಅಂತ. ಇಲ್ಲಿ ನೋಡಿದರೆ ಇವಳು ಕಾಣಿಸ್ತಿಲ್ಲ. ಮೊದಲೇ ಕುಂಭಕರ್ಣನ ವಂಶದವಳು, ಹಾಗೆ ಮಲಗಿ ನಿದ್ದೆ ಮಾಡಿಬಿಟ್ಲ ಹೇಗೆ ಎಂದು ಮನದಲ್ಲೇ ಒಟಗುಟ್ಟಿದವನು, ಭ್ರಮ ಎಲ್ಲಿದ್ದೀಯಾ, ಮಲಗಿದ್ದೀಯಾ, ಪಾರ್ಟಿಗೆ ಹೋಗೋಕಿದೆ, ನೆನಪಿದೆ ತಾನೇ ಕೇಳಿದನು ಕದವನ್ನು ತಟ್ಟಿ. ಒಳ ಹೋಗಲು ಮನ ಅಂಜುತ್ತಿದ್ದೆ. ಸಾಮಾನ್ಯದ ಹೆಣ್ಣಲ್ಲವಳ್ಳವಳು. ತನ್ನ ಮೇಲಿರುವ ಸಿಟ್ಟಿಗೆ ತಾನು ಏನೋ ಮಾಡಬಾರದನ್ನು ಮಾಡಿಬಿಟ್ಟೆ ಎಂದು ಸುಳ್ಳು ಹೇಳಲು ಕೂಡ ಹಿಂದೆ ಮುಂದೆ ನೋಡುವವಳಲ್ಲ ಅವಳು. ನೆನಪುಂಟು ಸರ್, 1-2 ನಿಮಿಷ ಬಂದೆ, ಒಳಗಿನಿಂದಲೇ ಕೂಗು ಹಾಕಿದಳು ಹುಡುಗಿ. ಮತ್ತೆ ಇಷ್ಟು ಹೊತ್ತು ಏನು ಕತ್ತೆ ಕಾಯ್ತಾ ಇದೆಯಾ, ಬೇಗ ಬಾ, ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ ಎಂದವನು ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ ಬೋನೆಟ್ಗೆ ಒರಗಿ ಫೋನ್ ಕುಟ್ಟುತ್ತಾ ನಿಂತನು. ತುಸು ಹೊತ್ತಿನ ನಂತರ ಬಾಗಿಲು ತೆರೆದು ಹೊರಬಂದಿದ್ದಳು ಭ್ರಮ. ಆಮ್ ರೆಡಿ ಎಂದು ಧ್ವನಿ ಬಂದತ್ತ ಕಣ್ಣು ಹಾಯಿಸಿದನು ಪಾರ್ಥ. ತಿಳಿ ನೀಲಿ ಬಣ್ಣದ ಸರಳವಾದ ಅನರ್ಕಲಿ ಧರಿಸಿ ಕಿವಿಗೆ ದೊಡ್ಡದಾದ ಜುಬುಕಿ ಇಟ್ಟು ತನ್ನ ಕೂದಲನ್ನು ಹಾಗೆಯೇ ಗಾಳಿಗೆ ಹಾರಲು ಬಿಟ್ಟು ಸರಳವಾಗಿ ಅಲಂಕಾರ ಮಾಡಿ ಮುದ್ದಾಗಿ ಕಾಣುತ್ತಿದ್ದಳು. ಅವಳ ದುಂಡಗಿನ ಕೆನ್ನೆಗಳಲ್ಲಿ ಮೆತ್ತಿದ್ದ ಗುಲಾಬಿ ರಂಗು ಅವಳ ಚೆಲುವನ್ನು ಇನ್ನಷ್ಟು ಇಮ್ಮಡಿಯಾಗಿಸಿತ್ತು. ಗುಂಡು ಗುಂಡಗಿನ ಮುದ್ದಾಗಿ ಹುಡುಗಿಯನ್ನು ಕಂಡು ಒಂದು ಕ್ಷಣ ನಿಬ್ಬೆರಗಾದನು. ಅವಳನ್ನೇ ಎವೆಯಿಕ್ಕದೆ ನೋಡಲು ಶುರು ಮಾಡಿದನು. ಮಂಗಳೂರು ಹುಡುಗಿರು ಮೀನಿನ ಥರ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೆ, ಆದರೆ ಇವಳನ್ನು ನೋಡ್ತಾ ಇದ್ದರೆ ಅದು ಸತ್ಯ ಅಂತ ಅನ್ನಿಸ್ತಿದೆ ಮನಸ್ಸಲ್ಲೇ ಹೇಳಿಕೊಂಡನು. ಅವನ ಹತ್ತಿರ ಬಂದ ಹುಡುಗಿ ಅವನು ತನ್ನನ್ನೇ ನೋಡುತ್ತಿರುವುದನ್ನು ಕಂಡು, ಹಾಗೆಲ್ಲ ನೋಡಬೇಡಿ ಮಾರೆ, ಮತ್ತೆ ನನಗೆ ದೃಷ್ಟಿ ಆದರೆ ಕಷ್ಟ, ಇಲ್ಲಿ ದೃಷ್ಟಿ ತೆಗಿಲಿಕ್ಕೆ ನಮ್ಮ ಅಪ್ಪ ಸಹ ಇಲ್ಲ, ಹಾಗೆಲ್ಲ ನೋಡಬೇಡಿ ಎಂದಳು ಮುಖ ಊದಿಸಿ. ಅವಳ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ವಾಸ್ತವಕ್ಕೆ ಮರಳಿದವನು, ದೃಷ್ಟಿ ಆಗುವಷ್ಟು ಚೆನ್ನಾಗಿರೋ ಫಿಗರ್ ನೀನಲ್ಲ ಬಿಡು, ಭ್ರಮೆಯಿಂದ ಸ್ವಲ್ಪ ಹೊರಗಡೆ ಬಾ ಎಂದನು. ಮಾತಿನಲ್ಲಿ ಸುಳ್ಳಿದ್ದರೂ ಮನಸ್ಸು ಅದಾಗಲೇ ಅವಳು ಸುಂದರಿ ಎಂಬುದನ್ನು ಒಪ್ಪಿಕೊಂಡಿತ್ತು. ಆದರೂ ಬಿಗುಮಾನದ ಸೋಗು. ನನಗೆ ಎಂಥ ಕಮ್ಮಿ ಆಗಿದೆ, ನಾನು ಕಾಲೇಜ್ನಲ್ಲಿದ್ದಾಗ ನನ್ನ ಹಿಂದೆ ಸಾಲು ಸಾಲು ಹುಡುಗರು ಬಿದ್ದಿದ್ರು, ಅದು ಗೊತ್ತುಂಟ ನಿಮಗೆ, ನಾನು ಚೆಂದ ಇರದೆ ನನ್ನ ಹಿಂದೆ ಅವರೆಲ್ಲ ಬಿದ್ದಿದ್ರಾ ಎಂದು ಸೊಂಟದ ಮೇಲೆ ಕೈಯಿಟ್ಟು ಅವನನ್ನೇ ಗುರಾಯಿಸಿದವಳು. ಸೈಡಿಂದ ಶಿಲ್ಪಾ ಶೆಟ್ಟಿ, ಫ್ರಂಟಿಂದ ಅನುಷ್ಕಾ ಶೆಟ್ಟಿ, ಬ್ಯಾಕ್ ಸೈಡಿಂದ ಐಶ್ವರ್ಯ ರೈ, ಈ 3 ಜನರನ್ನು ಮಿಕ್ಸಿಗೆ ಹಾಕಿ ರುಬ್ಬಿದ ಹಾಗಿದ್ದೇನೆ ನಾನು. ಏನೋ ಅವರಿಗಿಂತ ಸ್ವಲ್ಪ ದಪ್ಪ ಇದ್ದೇನೆ ಅಷ್ಟೇ, ಅದಕ್ಕೆ ನೀವು ಹೇಗೆ ಹೇಳುವುದಾ, ನಿಮಗೆ ನನ್ನ ಬ್ಯೂಟಿ ನೋಡಿ ಹೊಟ್ಟೆ ಉರಿ ಎಂದವಳು ಮುಂದೆ ಹೋದರೆ ಅವಳ ಮಾತಿಗೆ ಅವಕ್ಕಾದವನು, ಇವಳ ಬ್ಯೂಟಿನ ನೋಡಿ ನನಗೆ ಹೊಟ್ಟೆ ಉರಿನಾ? ತನ್ನಲ್ಲೇ ಕೇಳಿಕೊಂಡವನು ತಲೆ ಕೊಡವಿ ಕಾರ್ನೊಳಗೆ ಕೂತರೆ ತಾನು ಅವನ ಪಕ್ಕ ಕೂತವಳು ಹೊರಡೋಣ ಎಂದಳು ಆಜ್ಞೆ ನೀಡುವಂತೆ. ಅವಳತ್ತ ಒಂದು ಬಾರಿ ಸುಡುನೋಟ ಬೀರಿದವನು ಕಾರ್ ಸ್ಟಾರ್ಟ್ ಮಾಡಿದನು. ಪಾರ್ಟಿ ಏರ್ಪಡಿಸಿದ್ದ ರೆಸ್ಟೋರೆಂಟ್ನ ಮುಂದೆ ಕಾರ್ ಪಾರ್ಕ್ ಮಾಡಿ ಇಳಿದನು ಪಾರ್ಥ. ಅವನ ಜೊತೆ ಇಳಿದ ಹುಡುಗಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದಳು. ಅವಳಿಗೆ ಇದೆಲ್ಲವೂ ಹೊಸ ಅನುಭವ. ಅಲ್ಲಿನ ವೈಭೋಗ ಕಂಡು ನಿಬ್ಬೆರಗಾದ ಹುಡುಗಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಮೂಕ ವಿಸ್ಮಿತಳಂತೆ ಹೆಜ್ಜೆ ಹಾಕುತ್ತಿದ್ದರೆ ಅವಳನ್ನು ಕಂಡು ಹಣೆ ತೀಡಿಕೊಂಡವನು, ಅದ್ಯಾಕೆ ಹಾಗೆ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದೀಯಾ, ಲೈಫ್ನಲ್ಲೇ ಯಾವತ್ತೂ ಪಾರ್ಟಿ ನೋಡದೇ ಇರೋಡ ಹಾಗೆ, ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡು, ಆಫೀಸ್ನಲ್ಲಿ ನನ್ನ ಮರ್ಯಾದೆ ಕಳೆಯೋ ಹಾಗೆ ಇಲ್ಲೂ ಏನಾದರೂ ಮಾಡಿದರೆ ನಾನು ಸುಮ್ಮನಿರಲ್ಲ ಎಂದು ಪಿಸುಗುಟ್ಟಿದನು. ಆದರೆ ಅವನ ಯಾವೊಂದು ಮಾತು ಕೂಡ ಅವಳ ಕಿವಿಗೆ ಬೀಳುತ್ತಿಲ್ಲ. ಇದೆಂತ ಸರ್, ಇಷ್ಟೊಂದು ಡೆಕೋರೇಟ್ ಮಾಡಿದ್ದಾರಲ್ಲ, ನಮ್ಮ ಊರಿನ ಜಾತ್ರೆ ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿರಲ್ಲ ಗೊತ್ತುಂಟಾ, ಇದಕ್ಕೆಲ್ಲ ಅಂದಾಜು ಅಂದರೂ ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಸರ್ ಎಂದು ನಿಬ್ಬೆರಗಾಗುತ್ತಲೇ ಕುತೂಹಲದಿಂದ ಕೇಳಿದಳು ಭ್ರಮ. ಯಾಕೆ, ನೀನು ಅವರಿಗೆ ಹಣ ಕೊಡ್ತೀಯಾ ಅಥವಾ ನೀನೇ ಡೆಕೋರೇಷನ್ ಮಾಡಿದವರಿಗೆ ಹಣನ ಸೆಟ್ಲ್ಮೆಂಟ್ ಮಾಡ್ತೀಯಾ ಕೇಳಿದನು ಹಲ್ಲು ಕಚ್ಚಿ. ಅವನ ಮಾತಿಗೆ ಮೂತಿ ತಿರುವಿ ತೆಪ್ಪಗಾದಳು ಭ್ರಮ. ಮರು ಮಾತಾಡದೆ ಹೆಜ್ಜೆ ಹಾಕಿದನು ಪಾರ್ಥ. ಅವರನ್ನು ಕಂಡೊಡನೆ ಅವರತ್ತ ಧಾವಿಸಿ ಬಂದರು ಕರುಣಾಕರ್.
ಹಲೋ ಮಿಸ್ಟರ್ ಪಾರ್ಥ ಎಂದು ನಗುಮುಖದಿಂದಲೇ ಕೈಕುಲುಕಿದರೆ, ಹಾಯ್ ಸರ್ ಎಂದು ಕೈಕುಲುಕಿದವನು, ಶೀಸ್ ಭ್ರಮ ಎಂದು ಭ್ರಮಳತ್ತ ಕೈ ತೋರಿಸಿದನು. ಭ್ರಮ ಫ್ರಮ್ ಮ್ಯಾಂಗ್ಳೂರ್ ಎಂದು ಅವಳು ನಕ್ಕರೆ ತೂರಿ ಬಂದಿತ್ತು ಅವನ ಸುಡುನೋಟ. ತಕ್ಷಣ ತನ್ನ ನಗುವಿಗೆ ಬ್ರೇಕ್ ಹಾಕಿದಳು. ಯಾ ಐ ನೋ ಹರ್ ಎಂದು ನಕ್ಕ ಕರುಣಾಕರ್, ಬನ್ನಿ ಕೂಲ್ ಡ್ರಿಂಕ್ಸ್ ತಗೊಳ್ಳಿ ಎಂದು ಸುರಿ ಅವರನ್ನು ಕೂಡಿಸಿ ಇಬ್ಬರಿಗೂ ವೇಟರ್ನ ಕರೆಸಿ ಕೂಲ್ ಡ್ರಿಂಕ್ಸ್ ಕೊಡಿಸಿದರು. ಪಾರ್ಥ, ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಜಸ್ಟ್ 5 minutes ಬರ್ತೀನಿ ಎಂದು ಸುರಿ ಅಲ್ಲಿಂದ ಕರುಣಾಕರ್ರವರು ಹೊರಹೋದರೆ ಅಲ್ಲಿ ತನಕ ಮೌನವಾಗಿದ್ದ ಹುಡುಗಿ, ನೀವು ಎಂತಕ್ಕೆ ಹಾಗೆಲ್ಲ ಗುಡಾಯಿಸೋದು ನನ್ನನ್ನು? ನಾನು ಎಂತ ಬೇಕಾದರೂ ಸಹಿಸ್ತೇನೆ, ಆದರೆ ಆ ಟೆರರ್ ಲುಕ್ಕು ಮಾತ್ರ ನನಗೆ ಆಗೋದಿಲ್ಲ. ನೀವು ಹೀಗೆಲ್ಲ ಆಡ್ತೀರಂತ ಮುಂಚೆಯೇ ಗೊತ್ತಿರ್ತಾ ಇದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ನಿಮ್ಮ ಜೊತೆ ಎಂದಳು ಮುಖ ಧುಮ್ಮಿಸಿ. ಅವನೇನು ಪ್ರತಿಕ್ರಿಯಿಸಲಿಲ್ಲ. ಹನಿ ತೀಡಿ ತನ್ನ ಪಾಡಿಗೆ ಫೋನ್ ನೋಡುತ್ತಾ ತಾನು ಕೂತನು. ಅಷ್ಟರಲ್ಲಿ ಅಲ್ಲಿಗೆ ಬಂದು ಹುಡುಗಿಯ ಜೊತೆ ಬಂದಿದ್ದರು ಕರುಣಾಕರ್ರವರು. ಅವರನ್ನು ಕಾಣುತ್ತಲೇ ಪಾರ್ಥನ ಮುಖದ ಮೇಲೆ ನಗು ಮೂಡಿತ್ತು. ಎದ್ದು ನಿಂತನು. ಅವನು ಎದ್ದು ನಿಂತಿದ್ದನ್ನು ಕಂಡು ತಾನು ಕೂಡ ಎದ್ದು ನಿಂತಳು ಭ್ರಮ. ಆದರೆ ಅವರಿಬ್ಬರಿಗೂ ಆ ಹುಡುಗಿ ಯಾರೆಂದು ತಿಳಿಯಲಿಲ್ಲ. ಪಾರ್ಥ, ಮೀಟ್ ಮೈ ಡಾಟರ್ ರಶ್ಮಿ ಎಂದು ಆ ಹುಡುಗಿಯನ್ನು ಪರಿಚಯಿಸಿದರು. ಹಲೋ, ಆಮ್ ರಶ್ಮಿ. ಕಪ್ಪು ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟಿದ್ದವಳು ಅವನತ್ತ ಹಸ್ತ ಚಾಚಿದನು. ಹಲೋ ಆಮ್ ಪಾರ್ಥ. ನಸುನಗುತ್ತಲೇ ಕೈ ಕುಲುಕಿದನು. ಅವಳು ಉಟ್ಟಿದ್ದ ಸೀರೆಯಿಂದ ಅವಳ ಎದೆ ಭಾರ ನಡು ಹೊರಗಿನುಕುತ್ತಿತ್ತು. ಅದನ್ನು ಕಂಡ ಭ್ರಮಳ ಕಣ್ಣು ಊರಗಲವಾಗಿದ್ದವು. ಯಬಾ, ಇದ್ಯಾವುದು ಹೊಸ ಕರಡಿ ವೇಷ? ಮಾರ್ನಿಮಿ ಇಷ್ಟು ಬೇಗ ಸ್ಟಾರ್ಟ್ ಆಯಿತಾ? ಸದ್ಯ ಬಾರದಂತೆ ಕೈ ಅಡ್ಡ ಹಿಡಿದು ಉದ್ಗಾರ ತೆಗೆದರೆ ಅವಳ ಧ್ವನಿ ಅವನ ಕಿವಿಗೆ ಬೀಳದೇ ಇರಲಿಲ್ಲ. ಸುಮ್ಮನಿರುವಂತೆ ಅವಳ ಕಾಲಿಗೆ ಮೆತ್ತಗೆ ತುಳಿದು ಬಿಟ್ಟನು. ನೋವಿನಿಂದ ಅಮ್ಮ ಎಂದು ಕಿರುಚಿಯೇ ಬಿಟ್ಟಳು ಘಾಟಿ. ಕರುಣಾಕರ್ ಹಾಗೂ ರಶ್ಮಿ ಇಬ್ಬರು ಅವಕ್ಕಾದರೆ ಪೇಚಾಟಕ್ಕೆ ಸಿಲುಕಿಕೊಂಡನು ಪಾರ್ಥ. ಏನಾಯ್ತಮ್ಮ ಕೇಳಿದರು ಕರುಣಾಕರ್. ಆರ್ ಯು ಓಕೆ ಗಾಬರಿಯಿಂದ ಕೇಳಿದಳು ರಶ್ಮಿ. ಹಾಂ ಓಕೆ ಎಂದು ಪೆಕ್ರಾಗಿ ಹೇಳಿದವಳ ದೃಷ್ಟಿ ಮಾತ್ರ ಪಾರ್ಥನ ಮೇಲೆ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಬಂದೆ ಎಂದ ಕರುಣಾಕರ್ ಅವರು ಅವಳನ್ನು ಅಲ್ಲೇ ಬಿಟ್ಟು ಜಾಗ ಖಾಲಿ ಮಾಡಿದರು. ನೀವು ಪಾರ್ಟಿಗೆ ಬಂದಿದ್ದು ತುಂಬ ಖುಷಿಯಾಯಿತು. ಡ್ಯಾಡ್ ನಿಮ್ಮ ಕಂಪನಿ ಬಗ್ಗೆ ತುಂಬ ಹೇಳಿದರು ಎಂದಳು ತನ್ನ ಮುಂಗುರುಳನ್ನು ಹಿಂದಕ್ಕೆ ಸರಿಸುತ್ತ. ಎಬೇ ಸೇಲೆಯೇ ಎಂದು ಅವನ ಪಕ್ಕ ಕೈಕಟ್ಟಿ ಕೂತಿದ್ದವಳು ಮೆತ್ತಗೆ ಗೊಣಗಿದರೆ ಅವಳನ್ನು ಕಾಡಿಸುವ ಮನಸ್ಸಾಗಿತ್ತು ಅವನಿಗೆ. ರಶ್ಮಿ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಎಂದವನು. ಅಲ್ವಾ ಭ್ರಮ ಎಂದು ಅಣಕನೋಟ ಬೀರಿ ಕೇಳಿದರೆ, ಹೌದೌದು, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಎಂದು ತಾತ್ಸಾರದಿಂದಲೇ ಅಣಕನಗೆಯಾಡಿದರೆ ಅವನಿಗೆ ಅವಳ ಪಾಡು ಕಂಡು ನಗು ಬಂದು ಬಿಟ್ಟಿತ್ತು. ಅವರ ಹೊಗಳಿಕೆಗೆ ನಾಚಿಕೊಂಡ ರಶ್ಮಿ, ರಿಯಲಿ ಥ್ಯಾಂಕ್ ಯು ಎಂದಳು. ಅವನು ಬೇಕೆಂದೇ ಅವಳ ಜೊತೆ ಮಾತಿಗಿಳಿದನು. ಮಾತಾಡುವ ಆಸೆಯಿಂದಲ್ಲ, ಭ್ರಮಳನ್ನು ಕಾಡಿಸುವ ಆಸೆಯಿಂದ. ಅವರಿಬ್ಬರ ಮಾತುಕತೆ ನೋಡುತ್ತಿದ್ದವಳ ಹೊಟ್ಟೆಯೊಳಗೆ ಖಾರ ಅರೆದ ಅನುಭವ. ಕೋಪವನ್ನೆಲ್ಲ ಅದಿಮುಟ್ಟಿಕೊಂಡೇ ಕೂತಿದ್ದಳು ಹುಡುಗಿ. ಕೊನೆಗೆ ಪಾರ್ಟಿ ಮುಗಿಸಿ ಮನೆಗೆ ಹಿಂದಿರುಗುವ ವೇಳೆಯಲ್ಲಿ ಅವಳನ್ನು ಇನ್ನಷ್ಟು ಕಾಡ ಹತ್ತಿದನು ಪಾರ್ಥ. ಇಷ್ಟು ಹೊತ್ತಲ್ಲಿ ಇಲ್ಲೆಲ್ಲೂ ಮೆಡಿಕಲ್ ಓಪನ್ ಆಗಿರಲ್ಲ ಅನಿಸುತ್ತೆ ಅಲ್ವಾ ಭ್ರಮ ಕೇಳಿದವನ ನೋಟ ರಸ್ತೆಯ ಮೇಲೆ. ತೋಡು ಬೆರಳನ್ನು ಹನೆಗಾಣಿಸಿಕೊಂಡು ಕೂತಿದ್ದ ಹುಡುಗಿ ಯಾಕೆ ಎಂದು ಹುಬ್ಬು ಬೆಸೆದು ಕೇಳಿದರೆ, ಅಲ್ಲ, ಇಲ್ಲೆಲ್ಲೋ ಬರ್ನ್ ಆಗಿರೋ ಸ್ಮೆಲ್ ಬರ್ತಾ ಇದೆ, ಅದಕ್ಕೆ ಬರ್ನಲ್ ತಗೊಳ್ಳೋದಕ್ಕೆ ಮೆಡಿಕಲ್ ಏನಾದರೂ ಓಪನ್ ಇರುತ್ತಂತ ಕೇಳಿದೆ ಎಂದವನು ಜೋರಾಗಿ ನಕ್ಕರೆ ಅವನತ್ತ ಸುಡುನೋಟ ಬೀರಿ ಸುಮ್ಮಗಾದಳು ಹುಡುಗಿ. ಅದೇಕೋ ಅವಳ ಮೌನವನ್ನು ಸಹಿಸಲಾಗಲಿಲ್ಲ ಅವನಿಂದ. ತದನಂತರ ಅವಳನ್ನು ಕಾಡಿಸುವ ಗೋಜಿಗೂ ಅವನು ಹೋಗಲಿಲ್ಲ. ಮೌನವಾಗಿಯೇ ಸಾಗಿತ್ತು ಪಯಣ. ಮನೆ ಮುಂದೆ ಕಾರ್ ನಿಂತಾಗ ಕಾರ್ನಿಂದ ಇಳಿದವಳು ಒಂದು ಮಾತು ಹೇಳದೆ ಮನೆಯತ್ತ ಮುಖ ಮಾಡಿದರೆ ಅವಕ್ಕಾದನು ಪಾರ್ಥ. ಮನೆಗೆ ತಲುಪುತ್ತಿದ್ದ ಹಾಗೆ ರಪ್ಪು ಎಂದು ಕದ ಮುಚ್ಚಿದಳು. ಆಗಲೇ ಅರಿವಾಗಿದ್ದವನಿಗೆ ಅವಳೆಷ್ಟು ಕೋಪ ಮಾಡಿಕೊಂಡಿದ್ದಾಳೆ ಎಂದು. ಕೈಗಳನ್ನು ಮುಷ್ಟಿ ಹಿಡಿದು ಬಲವಾಗಿ ಸ್ಟೇರಿಂಗ್ ಮೇಲಿಟ್ಟವನು ಮನೆಯತ್ತ ಕಾರ್ ತಿರುಗಿಸಿದ. ಮನೆಯೊಳಗೆ ಕಾಲಿಟ್ಟವನೇ ಯಾರ ಜೊತೆಯೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ತಲೆಯ ಮೇಲೆ ಕೈ ಹೊತ್ತು ಮಂಚದ ಮೇಲೆ ಕೂತು ಬಿಟ್ಟನು. ಹಲವಾರು ಪ್ರಶ್ನೆಗಳು ಅವನ ತಲೆಯ ತುಂಬೆಲ್ಲ ತುಂಬಿಕೊಂಡವು. ಮರುದಿವಸ ಎಂದಿನಂತೆ ಆಫೀಸಿಗೆ ಹೊರಟು ತಯಾರಾಗಿ ಮನೆಗೆ ಬಂದಿದ್ದಳು ಭ್ರಮ. ಯಾವ ಕೋಪವೂ ಇಲ್ಲದೆ ಮನೆಯವರ ಜೊತೆ ಮಾತಿಗಿಳಿದಿದ್ದಳು. ಅವಳ ಧ್ವನಿ ಕೋಣೆಯಲ್ಲಿದ್ದ ಪಾರ್ಥನ ಕಿವಿಗೂ ಬಿದ್ದಿತ್ತು.
ಅದೇಕೋ ಅವನ ಕರ್ಣಗಳು ನೆಟ್ಟಗಾಗುವ ಜೊತೆ ತುಟಿಯಂಚಲ್ಲಿ ನಗು ಕೂಡ ಮೂಡಿತ್ತು. ಹುಡುಪಿನಿಂದ ಆಫೀಸ್ಗೆ ತಯಾರಾಗತೊಡಗಿದನು. ನೀನು ನೋಡಬೇಕಿತ್ತು ಮಾರೈತಿ, ಎಂಥ ಡೆಕೋರೇಷನ್, ಎಂಥ ಲೈಟಿಂಗ್ಸ್, ಅಬ್ಬಬ್ಬ, ಎರಡು ಕಣ್ಣು ಸಾಲದು ನೋಡಲಿಕ್ಕೆ ಎಂದು ನಿನ್ನೆಯ ಕಾರ್ಯಕ್ರಮದ ವೈಭೋಗವನ್ನು ಅಡುಗೆ ಕೋಣೆಯ ಕಟ್ಟೆಯ ಮೇಲೆ ಕೂತು ವಿವರಿಸುತ್ತಿದ್ದಳು ಭ್ರಮ. ತರಕಾರಿ ಕತ್ತರಿಸುತ್ತಲೇ ಅವಳೆಲ್ಲ ಮಾತುಗಳನ್ನು ಆಲಿಸುತ್ತಿದ್ದಳು ಧಾರಿಣಿ. ಅವಳ ಮಾತು ಹಾಲ್ನಲ್ಲಿ ಕುಳಿತಿದ್ದ ಉಳಿದ ಸದಸ್ಯರ ಕಿವಿಗೂ ಬಿದ್ದಿತ್ತು. ಅವಳು ಮಾತನಾಡುವ ಶೈಲಿಯೇ ಅವರೆಲ್ಲರಿಗೂ ಅತಿಯಾಗಿ ಇಷ್ಟವಾಗುವುದು. ನೀನು ರೆಂಟ್ಗೆ ಬೇರೆ ಯಾರ ಹತ್ರ ಆದರೂ ಎರಡು ಕಣ್ಣುಗಳನ್ನು ಕೇಳಬೇಕಿತ್ತು ಭ್ರಮ ಎಂದು ಹಾಸ್ಯ ಚಟಾಕಿ ಹಾಡಿಸಿದ ಪ್ರಣವ್ಗೂ ಅವಳ ಮಾತು ಇಷ್ಟವೇ. ಅವನ ಮಾತಿಗೆ ಮನೆಯವರೆಲ್ಲರೂ ಗೊಳ್ಳೆಂದು ನಕ್ಕರು. ಯಾರ್ಯಾರ ಹತ್ರನೂ ಯಾಕೆ, ನಮ್ಮ ಪಾರ್ಥನೇ ಇದ್ದಾನಲ್ಲ, ಅವನ ಹತ್ರನೇ ಕೇಳಬೇಕಿತ್ತು ಎಂದರು ರಾಮ್ ನಗುತ್ತಲೇ. ಅಯ್ಯೋ ಸರ್, ಅವಳ ಕಣ್ಣನ್ನು ಎಂತಾದರೂ ನಾನು ರೆಂಟ್ಗೆ ತೆಗೊಂಡ್ರೆ ಉಂಟಲ್ಲ, ರೆಂಟ್ ಕೊಡುವ ಮುನ್ನವೇ ಆ ಓನರ್ ಸತ್ತೋಗ್ತಾನೆ. ಹೇಗೆ ಅಂತೀರಾ? ಪಾರ್ಥ ಸರ್ ಯಾವಾಗ ನೋಡಿದರೂ ಸುಡು ಸುಡು ಅಂತ ಉಡಿತಾನೆ ಇರ್ತಾರೆ. ಅವರು ಕಣ್ಣು ಬಿಟ್ಟರೆ ಸಾಕು, ಮುಂದೆ ಇದ್ದವರು ಸತ್ರು ಅಂತಾನೆ ಲೆಕ್ಕ ಎಂದಳು ಭ್ರಮ ಕಣ್ಬಿಡುತ್ತಾ. ಹೇ ಚೋಟು, ಯಾಕೆ ಹಾಗಂತೀಯ? ನನ್ನ ಮಗ ಏನು ಮಾಡ್ದ ನಿಂಗೆ? ಮುನಿಸಿನ ಸೋಗು ಹಾಕಿ ಗದರಿದರು ಮೇಘ. ಅಷ್ಟರಲ್ಲಿ ಪಾರ್ಥ ಕೂಡ ತಯಾರಾಗಿ ಹೊರಬಂದಿದ್ದನು. ಅವನ ಕಣ್ಣು ಅವಳ ಮೇಲೆಯೇ. ಅಯ್ಯೋ ಆಂಟಿ, ನಿಮ್ಮ ಮಗನ ಬಗ್ಗೆ ಎಂತ ಹೇಳುವುದು ಹೇಳಿ, ಹೇಳಿಕೆ ಹೋದರೆ ಒಂದು ದಿವಸ ಸಾಲುವುದಿಲ್ಲ ಎಂದವಳು. ಪಾರ್ಥ ಸರ್ ಬೇಸಿಗೆ ಕಾಲದಲ್ಲಿ ಹುಟ್ಟಿದ್ದು ಅನಿಸುತ್ತೆ ಅಲ್ವಾ? ಕೇಳಿದವಳ ನೋಟ ಅವನ ಮೇಲೆಯೇ. ಅವಳ ಮಾತು ಕೇಳಿ ಮನೆ ಮಂದಿಯೆಲ್ಲ ಮುಖ ಮುಖ ನೋಡಿಕೊಂಡರು. ಹೌದು, ಯಾಕೆ ಕೇಳಿದಳು ನೀಲ ಅಚ್ಚರಿಯಿಂದ. ಹಾಂ, ಈಗ ಗೊತ್ತಾಯಿತು. ಅದಕ್ಕೆ ಅವಳು ಆ ಸೂರ್ಯನ ಹಾಗೆಯೇ ನಿಗಿ ನಿಗಿ ಅಂತ ಇರೋದು ಯಾವಾಗಸ ಎಂದಳು ಅಸಹನೆಯಿಂದ ಭ್ರಮ. ಅವಳ ಮಾತು ಕೇಳಿ ಮನೆಯವರೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಕ್ಕರೆ ಧಾರಿಣಿ ಕೂಡ ಮನಸ್ಸು ಬಿಚ್ಚಿ ನಕ್ಕಿದ್ದಳು. ಅಷ್ಟರಲ್ಲಿ ಹೊರಗಡೆ ಗಾಡಿ ನಿಂತ ಸದ್ದಾಗಿತ್ತು. ನೀಲ, ಯಾರು ಬಂದ್ರು ಅನಿಸುತ್ತೆ, ಹೋಗಿ ನೋಡು ಎಂದ ರಾಮ್ರವರ ಆಜ್ಞಾಪಾಲಕಿಯಂತೆ ಹೊರಡಲು ಅನುವಾದವರನ್ನು ತಡೆದ ಧಾರಿಣಿ, ಅತ್ತೆ ನೀವಿರಿ, ನಾನು ಹೋಗಿ ನೋಡ್ತೀನಿ ಎಂದವಳೆ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಸೆರಗನ್ನು ಬಿಡಿಸಿ ಸರಿಪಡಿಸಿಕೊಂಡು ಕದ ತೆರೆದರೆ ಅವಳ ಕಣ್ಣುಗಳು ಖುಷಿಯಿಂದ ಅಚ್ಚರಿ